10 ನಿಮಿಷ ಆಗಿಲ್ಲ ಬ್ರೋ. ಗಾಡಿಗೆ 100 ರೂಪಾಯಿ ಅಂತ ಇದ್ದೀರಾ? ಅಂತಲ್ಲ ಬ್ರೋ, ಇವಾಗ ಎಕ್ಸಾಂಪಲ್ ನಾವು ಬಂದಿದ್ದೀವಿ, ನಮ್ಗೆ ಗೊತ್ತಿಲ್ಲ ಪಾರ್ಕಿಂಗ್ ಐತೆ ಅಂತ. ಪರ್ ಫೋಟೋಗೆ ಬಂದ್ಬಿಟ್ಟು 20 ರುಪೀಸ್ ಅಂತ ನಮ್ಮ ಫ್ರೆಂಡ್ಗೆ, ನನಗೆ ಬಂದ್ಬಿಟ್ಟು 30 ರುಪೀಸ್ ಅಂತ. ಹಾಫ್ ಕಿಲೋಮೀಟರ್ ಐತೆ ಅಂಜನಾ ಬೀಚ್ಗೆ. ಇಲ್ಲಿಂದ ಅಂಜನಾ ಬೀಚ್ फोर्ट बहुत अच्छा है। गाँव में प्लेसेस अच्छा है. ಗೂಗಲ್ ಮ್ಯಾಪಲ್ಲಿ ಬಂದ್ಬಿಟ್ಟು 2.7 ಕಿಲೋಮೀಟರ್ ಹೇಳ್ತಾ ಇದ್ದಾರೆ. ಅವ್ರು ನೋಡಿ ನಮಸ್ಕಾರ ದೇವರು, ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಬಯಸೋದು. ನಾನಂತೂ ಸಖತ್ತಾಗಿದ್ದೀನಿ. ಯಾರೆಲ್ಲ ಚಾನಲ್ ಫಸ್ಟ್ ಟೈಮ್ ಮಾಡ್ತಾರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ. ಕಿಶೋರ್ ಅಚ್ಚುತ್ತಾರ ಚಾನಲ್ಗೆ. ನೆಕ್ಸ್ಟ್ ಡೇ ಮಾರ್ನಿಂಗ್ಗೆ ಸ್ವಾಗತ. ಇವಾಗ ನಾವೆಲ್ಲ ಹೋಗ್ತಾ ಇದ್ವಿ ಅಂದರೆ ಈ ಬಾಣ ಬೀಚಿಂದ ಬಂದುಬಿಟ್ಟು ಅಂಜನಾ ಬೀಚ್ಗೆ ನಾವು ಹೋಗ್ತಾ ಇರೋದು. ಅಂಜನಾ ಬೀಚ್ಗೆ ಇಲ್ಲಿಂದ ಬಂದುಬಿಟ್ಟು ಎಷ್ಟು ಕಿಲೋಮೀಟರ್ ಇದೆ? 6.1 ಕಿಲೋಮೀಟರ್ ಐತೆ. ಇವಾಗ ಗಾಡಿ ಬಂದುಬಿಟ್ಟು ನಾವು ರೆಂಟಿಗೆ ತೊಗೊಂಡಿದ್ದು 2 ಡೇಸ್ಗೆ. 4 ಡೇ ಬಂದುಬಿಟ್ಟು 400 ಚಾರ್ಜಸ್ ಹೇಳಿದ್ನಲ್ಲ, ಗಾಡಿನ ತೊಗೊಂಡು ಇವಾಗ ನಾವು ಹೋಗ್ತಾ ಇರೋದು. ಬೀಚ್ ಮಾರ್ನಿಂಗಲ್ಲಿ ನೋಡಿದೆ ಬಾಣ ಬೀಚು. ನೈಟ್ ಹೊತ್ತು ತೋರಿಸಿದ್ದೀನಿ, ನೋಡ್ಬೋದು. ಮಾರ್ನಿಂಗು ತೋರಿಸಿದ್ದೀನಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನೋಡಿ. ಬೀಚ್ ಅದೇ ಥರ ಐತೆ. ಅಂದರೆ ಬೀಚ್ ನೋಡಬೇಕಂದ್ರೆ ಮಳೆ ಸೀಸನ್ ಅಲ್ಲ, ಇವಾಗ ಬರ್ಬೋದು. ನೆಕ್ಸ್ಟ್ ಯಾವಾಗಾದರೂ ಬಂದರೆ ಅಕ್ಟೋಬರ್, ನವಂಬರ್, ಡಿಸೆಂಬರಲ್ಲಿ ಬಂದರೆ ಮತ್ತೆ ಚೆನ್ನಾಗಿರುತ್ತೆ ಅಂತಾರೆ. ಇವತ್ತು ಬಂದುಬಿಟ್ಟು ಕ್ರೂಸ್ ಶಿಪ್ಪಲ್ಲಿ ಬಂದ್ಬಿಟ್ಟು ಡ್ಯಾನ್ಸ್. ತುಂಬ ಸ್ಕ್ಯಾಮರ್ಸ್ ಇರ್ತಾರೆ, ಫೋಟೋ ಗೀಟ ಅಂತ ಹೇಳ್ಬಿಟ್ಟು ತಲೆ ತಿಂತಾ ಇರ್ತಾರೆ. ತೋರಿಸಿ ನೋಡಿ, ಅವರು ಬಂದಿದ್ದ ತಕ್ಷಣ ಸ್ಕ್ಯಾಮ್ ಮಾಡೋಕ್ಕಂತ ನೋಡ್ತಾರೆ. ಬೀಚ್ ಒಳಗಡೆ ಖಾಲಿ ಇಕ್ಕಿದ ತಕ್ಷಣ ನೋಡಿ ಇವರೆಲ್ಲ ಸ್ಕ್ಯಾಮ್ ಮಾಡ್ತಾ ಇರ್ತಾರೆ ತುಂಬಾ. ಯಾವ ಬೋಲೋ कितना? कितना वो 100 का है, 200 का फोन में लेगा, 30 का फोन में 30 ऐसे ही आता फोटो. ಬೀಚಲ್ಲಿ ಬಾಣ ಬೀಚಲ್ಲಿ ಬಂದ್ಬಿಟ್ಟು ಅದು ಫ್ಲಾಗ್ಗಳೆಲ್ಲ ಏನಕ್ಕೆ ಹಾಕಿದ್ದಾರೆ ಅಂದರೆ ನೋಡಿ, ಎಲ್ಲ ಕಡೆ ಫ್ಲಾಗ್ಗಳು ಇರ್ತದೆ. ಆ ಫ್ಲಾಗ್ಗಳು ಅರ್ಥ ಏನಂದರೆ ಡೆಡ್ ಲೈನ್ ಅಂದರೆ ವಾಟರ್ ಅಲೆಗಳು ಬರ್ತಾ ಇರುತ್ತಲ್ಲ ಸಮುದ್ರದಲ್ಲಿ, ಅದಕ್ಕಂತಲೇ ಡೆಡ್ ಲೈನ್. ಅದು ಬಂದುಬಿಟ್ಟು ಆ ಲೈನ್ ದಾಟಿ ನಾವು ಕ್ರಾಸ್ ಮಾಡಿ ಹೋದರೆ ವಾಟರ್ ನೋಡಿ ಯಾವ ಥರ ಫೋರ್ಸಾಗಿ ಬರ್ತಾ ಇರುತ್ತೆ. ಅದಕ್ಕಂತಲೇ ಡೆಡ್ ಲೈನ್ ಆಗುತ್ತೆ ಹೆಸರು ಕರೆಯೋದು. ವಾಟರ್ ಹಿಂದಕ್ಕೆ ಬರ್ತಾ ಬರ್ತಾ ಅದು ಮೂಮೆಂಟು ಫ್ಲಾಗ್ ಎತ್ಕೊಂಡ್ಬಂದು ಹಿಂದಕ್ಕೆ ಇಕ್ತಾ ಇರ್ತಾರೆ. ಅದೇ ನಾವು ನೋಡ್ಕೊಂಡು ಹೋಗಬೇಕು. ವಾಟರಲ್ಲಿ ಹೋದರೆ 10 ನಿಮಿಷ ಆಗಿಲ್ಲ ಬ್ರೋ. ಗಾಡಿಗೆ 100 ರೂಪಾಯಿ ಅಂತ ಇದ್ದೀರಾ? 10 ನಿಮಿಷಕ್ಕೆಲ್ಲ 100 ರೂಪಾಯಿ ಅಂದರೆ ಯಾವುದು ಡಿಸ್ಟ್ರಿಕ್ಟ್? ನಮ್ಮದು ಬೆಂಗಳೂರು. ನಮ್ದು ರಾಯಚೂರು. ಗೊತ್ತಾಗಬೇಕಲ್ಲ, ಎಲ್ಲ ಗೊತ್ತಾಗಬೇಕಲ್ಲಪ್ಪ. ಎಲ್ಲ ಜನ ಗೊತ್ತಾಗಬೇಕಲ್ಲ ಅಂತಲ್ಲ ಅವರು. ಇವಾಗ ಎಕ್ಸಾಂಪಲ್ ನೋಡಿ, ಇವಾಗ ನಾವು ಬಂದಿದ್ದೀವಿ, ನಮ್ಗೆ ಗೊತ್ತಿಲ್ಲ ಪಾರ್ಕಿಂಗ್ ಐತೆ ಅಂತ. ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ಇವಾಗ ನಮ್ಗೆ ಗೊತ್ತಾಗಿಲ್ಲ ಪಾರ್ಕಿಂಗ್ ವಿಡಿಯೋ ಐತೆ ಅಂತ. ಪಾರ್ಕಿಂಗ್ ಬೋರ್ಡ್ ಅಲ್ಲೇ ಐತೆ, ಈ ಕಡೆ ಇಲ್ಲ. 11 o'clock ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಫುಲ್ ರೈನಿ. ಎಲ್ಲ ಬೀಚಿಂದ ಆಚೆ ಬಂದುಬಿಟ್ಟಾರೆ. ಒಬ್ಬರು ಬೀಚ್ ಹತ್ರ ಯಾರು ಇಲ್ಲ, ಬೀಚೇ ಫುಲ್ ಖಾಲಿ ಹೊಡ್ಕೊಂಡು. ಅವು ಮ್ಯಾಗಿ ಎಷ್ಟು ಅಂತ ಕೇಳೋಣ ಇಲ್ಲಿ ಅಂಗಡಿಯಲ್ಲಿ. ಇತ್ತ ಬೈ ಮ್ಯಾಗಿ, ಇತ್ತ ಮ್ಯಾಗಿ 70 ಮತ್ತು ವೆಜಿಟೇಬಲ್ ಫುಲ್ 80. ಇವಾಗ ನಾವು ಮಾಡ್ಕೊಂಡು ತಿಂದರೆ 10 ರೂಪಾಯಿ ಪ್ಯಾಕೆಟ್ ತೊಗೊಂಡೋಗಿ ನಾನು ಸಿಲಿಂಡರಲ್ಲಿ ಮಾಡ್ಕೊಂಡು ತಿಂದರೆ 10 ನಿಮಿಷದಲ್ಲಿ ಮುಗ್ದು ಹೋಗುತ್ತೆ. 80 ರೂಪೀಸ್ ಇಲ್ಲಿ ಮ್ಯಾಗಿ. 10 ರೂಪಾಯಿ ಮ್ಯಾಗಿ ಹಾಕಿ ಎಷ್ಟು ಅಂದರೆ 80 ರೂಪೀಸ್ ಅಂದರೆ 70 ರೂಪೀಸ್ ಪ್ರಾಫಿಟು. ಅದರಲ್ಲಿ ತರಕಾರಿ ಎಲ್ಲ ಹಾಕ್ತಾರಂತೆ. 10 ರೂಪಾಯಿಗೆ ಕ್ಯಾರೆಟ್ ಒಂದು ಸ್ವಲ್ಪ, ಇದು ಬೀನ್ಸ್ ಒಂದು ಸ್ವಲ್ಪ ಹಾಕ್ತಾರೆ ಅಷ್ಟೇ. ಅದು ನಾವೇ ಹಾಕ್ಬಿಟ್ರೆ ಇನ್ನು 10 ನಿಮಿಷ ಮುಗ್ದೋಗುತ್ತೆ ಬೇಗ. ನಾವು ಪಾವು ಎಷ್ಟು ಹೆಂಗಿದೆ ಅಂತ ಟೇಸ್ಟ್ ಮಾಡೋಣ. ಸಾಕಾಗೈತೆ ವಡಾಪಾವ್ ಮಾತ್ರ. ಈ ಥರ ಫುಡ್ಡೆಲ್ಲ ತಿನ್ಬೋದು. ವಡಾಪಾವ್ ಚೆನ್ನಾಗೈತೆ. ಈ ವಡಾಪಾವ್ ಎಲ್ಲ ತಿನ್ಕೊಂಡಿರ್ಬೋದು. ಅದೇ ಫುಡ್ ಐಟಮ್ ಬೇರೆ ಯಾವ್ದು ತಿನ್ನೋಕೆ. ಮ್ಯಾಗಿ ನೋಡಿದ್ರೆ 70-80 ಅಂತ ಇದ್ದಾರೆ. ಅಂಜನಾ ಬೀಚ್ ಹೌ ಮಚ್ ಕಿಲೋಮೀಟರ್? ಗೂಗಲ್ ಮ್ಯಾಪಲ್ಲಿ ಬಂದುಬಿಟ್ಟು 2.7 ಕಿಲೋಮೀಟರ್ ಹೇಳ್ತಾ ಇದ್ದಾರೆ. ಅವ್ರು ನೋಡಿದ್ರೆ ಅಲ್ಲಿ ಕೇಳಿದ್ವಲ್ಲ, ಅವ್ರಿಗೆ ಬಂದುಬಿಟ್ಟು ಎಷ್ಟು ಕಿಲೋಮೀಟರ್? 2 ಕಿಲೋಮೀಟರ್ಸ್ ಇದೆ. ಯಾರು ಮಾತು ನಂಬೋದಂತೂ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ಔಟ್ ಟು ಗೋ ಫಾರ್ ಅಂಜನಾ ಬೀಚ್. ಔಟ್ ಟು ಗೋ ಸ್ಟ್ರೈಟ್. ಔಟ್ ಟು ಗೋ ಫಾರ್ ಅಂಜನಾ ಬೀಚ್. Straight back. How much kilometers? Half kilometer. Half kilometer ಐತೆ.
ಅಂಜನಾ ಬೀಚ್ಗೆ. ಇಲ್ಲಿಂದ ನಿಯರ್ ಬೈ ಶಾರ್ಟ್ ಕಟ್ ಇರುತ್ತೆ, ಶಾರ್ಟ್ ಕಟ್ಟಲ್ಲಿ ಬಂದರೆ ಈಸಿಯಾಗಿರ್ತದೆ. ನಾನು ಲೊಕೇಶನ್ ನಾನು ತೋರಿಸ್ತೀನಿ ನಿಮಗೆ ಯಾವ ಥರ ಹೋಗೋದು ಅಂತ ಹೇಳ್ಬಿಟ್ಟು. ಗಾಡಿನ ರೆಂಟಲ್ಲಿ ತೊಗೊಂಡು ಬರೋದು ಒಳ್ಳೇದು ಅನ್ಸುತ್ತೆ, ಯಾಕಂದರೆ ಈ ಕಡೆ ಜಾಗದಲ್ಲಿ ಕಾರ್ಗಳೆಲ್ಲ ಬರೋಲ್ಲ. ಮೇಡಮ್ ಔಟ್ ಟು ಗೋ ಫಾರ್ ಅಂಜನಾ ಬೀಚ್? ಅಂಜನಾ ಬೀಚ್. ಥ್ಯಾಂಕ್ ಯು ಮ್ಯಾಮ್. ಇಲ್ಲಿಂದ ಸೀದಾ ಒಂದು ಸ್ವಲ್ಪನೇ 500 ಮೀಟರ್ಸ್ ಅಂತಾರೆ. ನೋಡೋಣ 500 ಮೀಟರ್ಸ್ ಅಂತ ಎಷ್ಟು ದೂರ ಇದೆ ಅಂತ ಹೇಳ್ಬಿಟ್ಟು. ಶಾಪ್ಸ್ ಎಲ್ಲ ಇರ್ತದೆ ನೋಡಿ. ಅಂಜನಾ ಬೀಚ್ ಹೋಗ್ಬೇಕಾದ್ರೆ ನೀವು ಶಾಪಿಂಗ್ ಸ್ಟ್ರೀಟ್ ಸೈಡ್ ಶಾಪಿಂಗ್ ನೋಡ್ಕೊಂಡು ಮಾಡಿ, ಯಾಕಂದರೆ ಫೇಕು ಇರ್ತದೆ, ರಿಯಲ್ ಇರ್ತದೆ. ಸ್ವಲ್ಪ ಹುಷಾರಾಗಿ ಮಾಡ್ಬೇಕು, ಯಾಕಂದರೆ ಔಟ್ಸೈಡಿಂದ ಬರ್ತೀವಲ್ಲ ನಾವು, ಟೋಪಿನೂ ಹಾಕ್ಬಿಡ್ತಾರೆ. ಸ್ವಲ್ಪ In 200 meters, turn left. ಯಾಕಂದರೆ ಶಾಪಿಂಗ್ ಏನಾದ್ರು ಮಾಡಬೇಕಾದ್ರೆ ಹುಷಾರಾಗಿ ಏನಾದರೂ ಬೇಕಂದರೆ ಇಸ್ಕೊಳ್ಳಿ. ಈ ರೋಡಿಂದ 400 ಮೀಟರ್ಸ್ ಐತೆ ಅಷ್ಟೇ ಅಂಜನಾ ಬೀಚ್ಗೆ. ನೀವು ನೋಡ್ಬೋದು ಪಾರ್ಕಿಂಗ್ ಫೀಸಸ್ಸು ಮತ್ತು ಸ್ಕೂಬಾ ಡ್ರೈವಿಂಗು, ವಾಟರ್ ಎಲ್ಲ ಇವಾಗ ಸ್ಟಾಪ್ ಮಾಡಿದ್ದಾರೆ. ರೂಮ್ಸ್ ಆ್ಯಂಡ್ ಹೋಟೆಲ್ಸ್ ಎಲ್ಲ ನೋಡ್ಕೊಂಡು ಹೋದ್ಮೇಲೆ ನೋಡ್ಬೋದು ಈ ಥರ ಪಾರ್ಕಿಂಗ್ ಬಂದುಬಿಟ್ಟು ಬೋರ್ಡ್ ಹಾಕಿರ್ತಾರೆ. ಈ ಕಡೆ ನೀವು ಹೋಗಬೇಕಾಗುತ್ತೆ. ಈ ಪ್ರೇಷನ್ ಎಂಟ್ರೆನ್ಸಲ್ಲಿ ಬಂದಿದ ತಕ್ಷಣ ಗಂಟೆಗೆ ಬಂದುಬಿಟ್ಟು 30 ರೂಪೀಸ್ ಪಾರ್ಕಿಂಗ್ ಚಾರ್ಜಸ್ಸು. ಅದೇ ಒನ್ ಡೇ ಫುಲ್ ಇದ್ದರೆ 50 ರೂಪೀಸ್ ಆಗುತ್ತಂತೆ ಪಾರ್ಕಿಂಗ್ ಚಾರ್ಜಸ್ಸು. ಅದು ಏನೋ ಫ್ರೀಯಾ, ಎಲ್ಲ ಕಡೆ ಫ್ರೀ ಇರ್ತದೆ. ಬೀಚು ನೆಕ್ಸ್ಟ್ ಲೆವೆಲ್ ಐತೆ. ವಾಟರ್ ಉತ್ಸಾಹದ ಒಳಗಡೆ ಬಿಡ್ತಾಯಿಲ್ಲ. ವಾಟರ್ ಇಲ್ಲಿ ಫ್ಲೋ ಆಗ್ತಿದೆ. ಬ್ಯಾಕ್ ಸೈಡಲ್ಲಿ ವಾಟರ್ ಇಲ್ಲಿ ಫ್ಲೋ ಆಗ್ತಿದೆ. ಇಲ್ಲಿ ಫ್ಲೋ ಆಗ್ತಿದೆ. ಇದರಲ್ಲಿ ಯಾರೂ ಇಲ್ಲ ಪ್ರವೇಶ ಇಲ್ಲಿ ಅಷ್ಟೇ. ಅಂಜನಾ ಬೀಚಲ್ಲಿ ಇನ್ನೊಂದು ಫ್ರೆಂಡ್ ವರ್ಷಾಗಿದ್ದಾರೆ. ತೆಲುಗುನ ಇವರು ಬೇರೆ ತೆಲುಗು ಕನ್ನಡ ಬರಲ್ಲ. ಇವರು ಬೇರೆ ಕಲ್ಯಾಣ ಏಕತಿಂಗ ಸೈಕ್ ವಾಟರ್ ಬಿಟ್ಟು ಫ್ಲೋ ಆಯ್ತಾ ಒಂದಂತೆ. ಇವಾಗ ಚಪಾಟಿ ಬ್ರೋ ವಿಗೇಟ್ರಿಗೆ ಹೋಗ್ತಾ ಇದೀವಿ. ಇಲ್ಲಿಂದ ಎಷ್ಟು ಕಿಲೋಮೀಟರ್ ಇದೆ? ವಿಗೇಟ್ರಿ ಬಂದ್ಬಿಟ್ಟು 4.9 ಕಿಲೋಮೀಟರ್ ಬರುತ್ತೆ. ಅಂಜನಾ ಬೀಚ್ ಅಂದರೆ ಒಳಗಡೆ ಯಾರನ್ನೂ ಬಿಡ್ತಾ ಇಲ್ಲ. ಅಲ್ಲೋ ಅಂದರೆ ನೋಡ್ಕೊಂಡು ಹೋಗ್ಬೇಕಾದ್ರೆ, ಯಾಕೆ ಅಂದರೆ ತುಂಬ ಮಳೆ ಬರ್ತಾನೆ ಕಂಟಿನ್ಯೂಸ್ ಆಗಿ. ಅಕ್ಟೋಬರ್ ಸೀಸನಲ್ಲಿ ಆ ಥರ ಬಂದರೆ 3 ಮಂತ್ಸಲ್ಲಿ ಚೆನ್ನಾಗಿರುತ್ತೆ. ಈ ಸೀಸನಲ್ಲಿ ಬಂದರೆ ಫುಲ್ಲು ಡ್ರೈನಿನೇ, ನೋಡೋಕ್ಕಾಗಲ್ಲ ಪ್ಲೇಸಸ್ಸು. ಬೀಚಸ್ ಎಲ್ಲ ಒಳಗಡೆ ಆಡೋಕ್ಕೆ ಬಿಡ್ತಾ ಇಲ್ಲ. ನೋಡೋರು ನೋಡ್ತಾ ಇದ್ದಾರೆ. ಅಲ್ಲಿ ಎಷ್ಟು ಪ್ಲೇಸಸ್ ಆಗುತ್ತೋ ಅಷ್ಟು ಪ್ಲೇಸಸ್ನ ಈ ಬೀಚಲ್ಲಿ ಕವರ್ ಮಾಡ್ತೀನಿ. ಇವಾಗ ಇನ್ನು ಬೆಳಿಗ್ಗೆಯಿಂದ ಏನೂ ಊಟ ಮಾಡಿಲ್ಲ. ಸ್ವಲ್ಪ ಫ್ರೀ ಪಾನಿಪುರಿ ಕೂಡ ಅಂದರೆ ಯಾವುದೋ ಕೊಡ್ತಾ ಇದ್ದಾರೆ. ಅವ್ರು ಮಾಡೋಕ್ಕೆ ಬರೋಲ್ಲ ಅಂತ ಹೇಳ್ಬಿಟ್ಟು ನಾವು ಬಂದ್ಬಿಟ್ಟು ಟೇಸ್ಟು ಮಾಡಿಲ್ಲ. ಬಟ್ ಅವರು ಚೆನ್ನಾಗಿ ಮಾಡ್ತಾರೋ ಇಲ್ಲ ಅಂತ ಹೇಳ್ಬಿಟ್ಟು ಅದಕ್ಕಂದರೆ ನಾವು ವಾಪಸ್ ಬಂದ್ಬಿಟ್ಟು ನಾವು ಬೇಡ ಅಂತ ಹೇಳ್ಬಿಟ್ವಿ. ಪಾನಿಪುರಿಯಲ್ಲಿದ್ವಿ, ಅವರು ಚೆನ್ನಾಗಿ ಮಾಡಲ್ಲ ಅಂತ ಹೇಳ್ಬಿಟ್ಟು ನಾವು ಬಂದ್ಬಿಟ್ವಿ. ನೀವು ಮಳೆ ಟೈಮಲ್ಲಿ ಬಂದರೆ ನೋಡ್ಕೊಂಡು ಬನ್ನಿ. ನೋಡಿ ಯಾವ ಥರ ಮಳೆ ಆಗಿದೆ ಅಂದರೆ, ಈ ಥರ ಮಳೆನಲ್ಲಿದ್ದರೆ ಬೀಚ್ಗಳೆಲ್ಲ ನೋಡೋಕ್ಕಾಗಲ್ಲ. ನಾನು ಆದಷ್ಟು ನೋಡಿಸ್ತಾ ಇದ್ದೀನಿ ನಿಮಗೆ, ಎಷ್ಟಾಗುತ್ತೋ ಅಷ್ಟು. ಯಾಕಂದರೆ ರೈನಿ ಸೀಸನ್ ಬರೋಕ್ಕೆ ಹೋಗ್ಬೇಡಿ, ಚೆನ್ನಾಗಿರಲ್ಲ. ಬಟ್ ವಾಟರ್ ಫಾಲ್ಸ್ಗೆಲ್ಲ ಹೋಗಿ, ವಾಟರ್ ಫಾಲ್ಸ್ ಮೇಲೆ ಸಖತ್ತಾಗಿರ್ತದೆ. ಈ ಟೈಮಲ್ಲಿ ಬಂದುಬಿಟ್ಟು ಎಲ್ಲ ಕಡೆ ನೋಡಿ ಅಲ್ಲೆಲ್ಲ ಇದೆ ನೋಡಿ, ಅದೆಲ್ಲ ರೆಂಟಿಗೆ ಸಿಗೋ ಬೈಕು. ಬ್ರೋ మీ ಬೈಕ್ ఎంత ಬ್ರೋ ರೆಂಟ್కి? అది 400 ಚಾರ್ಜ್ చేశారు బ్రో. ఈ గాడి కొనుక్కొని 400 ఎంత? డిపాజిట్ ఎంత? డిపాజిట్ ఏం తీసుకోవాలా? ఏం తీసుకోలే. ಹಾಸ್ಟೆಲ್ నుంచి మా ಹಾಸ್ಟೆಲ್ దగ్గర మీ ಹಾಸ್ಟೆಲ್ నుంచే ಇಸ್ತೀರಾ? ಇವ್ರ ಹಾಸ್ಟೆಲ್ ನಾನು ತೋರಿಸ್ತೀನಿ ಯಾವ ಥರ ಇರುತ್ತೆ ಬಿಟ್ಟು. ಬೇಕಂದರೆ ಇಲ್ಲಿ ಇಸ್ಕೊಳ್ಳಿ ಹಾಸ್ಟೆಲ್ಲು, ಇಲ್ಲಾಂದರೆ ಬಾಗ ಹತ್ರನೂ ಹೋಗಿ ನಾನು ತೋರಿಸ್ತೀನಿ ಬನ್ನಿ. ಬೀಚಲ್ಲಿ ನೋಡ್ಕೊಬಂದರೆ ಎಲ್ಲ ಕಡೆ ನಿಮಗೆ ರೂಮ್ ಫೆಸಿಲಿಟೀಸ್ ಇರುತ್ತೆ. ನೋಡ್ಬೋದು ಇಲ್ಲಿ ನೋಡಿ, ಈ ಗೋವಾ ಗಾಡಿ ಇದನ್ನು ರೆಂಟಿಗೆ ಕೊಡ್ತಾರೆ. ತುಂಬ ಅಂದರೆ ತುಂಬ ಇಲ್ಲಿ ರೆಂಟಿಗೆ ಕೊಡೋದು ಗಾಡಿನ. ನೀವೆಲ್ಲಿ ನೋಡಿದ್ರು ಮಸಾಜು, ಇಲ್ಲಾಂದರೆ ಚರ್ಚು. In 300 meters, turn left. ಚೋಳದಲ್ಲಿ ರೂಮ್ ತೊಗೊಂಡಿದ್ದಾರೆ. ಆ ರೂಮ್ ಯಾವ ಥರ ಇದೆ, ಬಜೆಟ್ ಶೇರಿಂಗ್ ರೂಮ್ ಅಂತ ಹೇಳ್ಬಿಟ್ಟು ಆನ್ಲೈನಲ್ಲಿ ತೊಗೊಂಡಿದ್ರೆ ರೂಮ್ ಕಾಸ್ಟ್ ಬಂದರೆ ಎಷ್ಟು? ರೂಮ್ ಕಾಸ್ಟು 450 అంటే 400-450 ಅರೌಂಡ್ 500-600 ಲೋಪಲ ఉంటుంది. ನಾನು ತೋರಿಸಿ ನೋಡಿ, ಯಾರಾದರೂ ಬಜೆಟ್ ಫ್ರೆಂಡ್ಲಿಯಾಗಿ ಬರೆದ್ರೂ ಈ ರೂಮ್ನ ನೀವು ಪೋಪಿ ಚೋಳದಲ್ಲಿ ತಗೋಬೋದು. ಇವಾಗ ಒಳಗಡೆ ಹೋಗೋಣ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಮಾಡೋಣ. ಒಂದು ಬಜೆಟ್ ಆಗಿ ನಿಮ್ಗೆ ಇರುತ್ತೆ. ಆದರೆ ಈ ಅಂಜನಾ ಬೀಚ್ ಇದೆ, ಅಂಜನಾ ಬೀಚು ಹತ್ರನೇ ಇರೋದು ನೋಡಿ. ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲಿ ನೆಕ್ಸ್ಟ್ ಲೆವೆಲಲ್ಲಿ ಐತೆ ಈ ಥರ ಪೋಪಿ ಚೋಳದಲ್ಲಿ. ಅಂದರೆ ಇಲ್ಲೇ ಬೈಕ್ ರೆಂಟು ಕೊಡ್ತಾರೆ ನಿಮಗೆ. ಎಲ್ಲ ಬೈಕ್ಸ್ ಅವೈಲೇಬಲ್ ಇದೆ ಅನಿಸುತ್ತೆ ನೋಡಿ. ಸ್ಕೂಟೀಸು ಆಗಿರಲಿ. ನಾವು ರೆಂಟ್ ಬಗ್ಗೆ ಆಮೇಲೆ ಮಾತಾಡೋಣ. ಇವಾಗ ಒಳಗಡೆ ಹೋಗ್ಬಿಟ್ಟು ಯಾವ ಥರ ಇದೆ ನೋಡಿ. ಎಂಟ್ರಿ ಮಾತ್ರ ನೆಕ್ಸ್ಟ್ ಲೆವೆಲ್ಲು. ಎಂಟ್ರಿ ಇಲ್ಲಿ ಫೋಟೋ ಆಗಿರಲಿ,
ಇಲ್ಲಿಂದ ಬಂದ್ಬಿಟ್ಟು ಓನರ್ ಯಾರಂದರೆ ಇವರೇ ಬ್ರೋ. ಅಮೌಂಟ್ ಓಡಿಸಂದ್ರೆ ಸ್ಯಾಂಡಿ ಹೌ ಮಚ್ ಕಾಸ್ಟ್ ಹೇಗೆ? Start from 500. 500 ಅಂದರೆ ವೀಕೆಂಡ್ಸ್ ಮಾತ್ರ ಹೌ ಮಚ್? Weekdays 500. Weekends start from 550. 600. Depends on festival. ಶೇರಿಂಗ್ ರೂಮ್ ಶೇರಿಂಗ್ ರೂಮ್ ಹೋಟೆಲ್ಸು ಆಗಿರಲಿ ಇಲ್ಲೇ ವ್ಯೂ ಪಾಯಿಂಟ್ ಸಖತ್ತಾಗಿರುತ್ತೆ. ಬೈಕ್ ಸೆನ್ಸಲ್ಲಿ ಈಗ ವ್ಯೂ ಹೌ ಮಚ್ ಇದೆ ಸ್ಟಾರ್ಟಿಂಗ್? 500. ಫಾರ್ ದಟ್ ಆಲ್ಸೋ 500. ಅಡ್ವಾನ್ಸ್ 24 मतलब how much? 12 hours for bike, 24 hours. 12 hours. You take morning, you have to give it a bell in the morning. Advance. Thanks bro. I can see the room. How it is? I will see. For room you can contact me. Okay. ಬಂದ್ಬಿಟ್ಟು ನೀವು ಆಡ್ಕೊಳ್ಳೋಕ್ಕೆ ಟೆನ್ನಿಸ್ ಆಗಿರಲಿ, ಇಲ್ಲಾಂದರೆ ನೋಡಿ ಟೆನ್ನಿಸು ಐತೆ, ಫೋಟೋಸ್ ಇರೋಕ್ಕೂ ಸಖತ್ತಾಗಿ ಪ್ಲೇಸಸ್ಸು. ಮತ್ತು ಇದು ಪ್ಲೇಸು ಏನು ಹೆಸರು ನನಗೆ ಗೊತ್ತಿಲ್ಲ, ಬಟ್ ಇದೂ ಆಡ್ಬೋದು ನೀವು ಎಂಜಾಯ್. ನೋಡಿ 400 ಕೊಟ್ಟರೆ ಸಾಕು, ಇವಾಗ ಅನ್ಲಿಮಿಟೆಡ್. ಈಗ ಟೆನ್ನಿಸು ಆಡ್ಬೋದು ನೋಡಿ. ನೆಕ್ಸ್ಟ್ ಲೆವೆಲ್ ಈ ರೂಮ್ ಬಂದುಬಿಟ್ಟು ನಾನು ಸಜೆಸ್ಟ್ ಮಾಡೋದು ಈ ರೂಮೇ ಅನಿಸುತ್ತೆ. ಬನ್ನಿ ಇವಾಗ ರೂಮ್ ನೋಡ್ಕೊಬರೋಣ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಅಂದರೆ ಈ ರೂಮು ನಾವು ನೋಡೋಕ್ಕಂತ ಹೋಗ್ತಾ ಇರೋದು, ನಾವು ತಗೊಂಡಿಲ್ಲ ಇಲ್ಲಿ ರೂಮು. ಇವಾಗ ನಾವು ಹೌದು ಅಂದರೆ ಆನ್ಲೈನಲ್ಲಿ ಬುಕ್ ಮಾಡಿಕೊಂಡ್ರೆ ಕಮ್ಮಿ ಆಗುತ್ತಂತಾರೆ. ನೋಡಿ ಇದೇ ಒಳಗಡೆ ಅಂದರೆ ಎ ಸಿ ವಿತ್ ಎ ಸಿ. ಓ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹಾಕಿದ್ದಾರೆ ನೋಡಿ. ನಾನು ಹೇಳ್ತೀನಿ ಕೊಂಚ. ನೋ ಸ್ಮೋಕ್ ಇನ್ ದ ರೂಮು, ಡು ನಾಟ್ ಡ್ರಿಂಕು, ಸ್ನ್ಯಾಕ್ಸ್ ಈಟಿಂಗ್ ಇನ್ ರೂಮಲ್ಲಿ. ಸ್ನ್ಯಾಕ್ಸ್ ಈಟಿಂಗ್ ಎಲ್ಲ ತಿನ್ನಬಾರ್ದು ರೂಮಲ್ಲಿ. ನೋಡ್ಬೋದು ಚೆಕ್-ಇನ್ನು ಚೆಕ್ಔಟು 12 AM to 8 AM ತನಕ ಐತೆ. ಥ್ಯಾಂಕ್ ಯು ಅಂತ ಹಾಕಿದ್ದಾರೆ. ನೋಡ್ಬೋದು ಇಲ್ಲಿ ಎಷ್ಟು ಜನ ಇರ್ಬೋದು ಅಂದರೆ, ಒಂದು ರೂಮಲ್ಲಿ ಬಂದುಬಿಟ್ಟು 1 2 3 4 ಇಲ್ಲಿ 5 6 ಮೇಲ್ಗಡೆನೂ ಇದೆ. ಮೇಲ್ಗಡೆನೂ ಒಬ್ರು ಇರ್ತಾರೆ ವಿತ್ ಎ ಸಿ. 500 ರೂಪೀಸ್ ಕೊಟ್ಟರೆ ಸಾಕು, ಇಷ್ಟು ಜನ ನೀವು ಸ್ಟೇ ಆಗ್ಬೋದು. ಇದು ಬೆಸ್ಟ್ ಅನಿಸುತ್ತೆ. ಆಚೆ ಕಡೆ ವ್ಯೂ ಪಾಯಿಂಟ್ ಸೂಪರ್ ಆಗಿದೆ. ನೆಕ್ಸ್ಟ್ ಲೆವೆಲು ನನ್ನ ಬೆಡ್ ಯಾವ ಥರ ಇದೆ ವೀಡಿಯೋ ಮಾಡ್ತೀವಿ. ಅದಕ್ಕೆ ಇದೂ ಐತೆ, ಅಂದರೆ ಮೇಲ್ಗಡೆನೂ ಒಂದು ರೂಮ್ ಐತೆ. ತೋರಿಸ್ತೀನಿ ಸ್ಕಿಪ್ಪಿಂಗ್ ಮಾಡೋದಕ್ಕೆ. ಇಲ್ಲಿ ಯಾರೋ ಸ್ಟೇ ಆಗ್ತಿದ್ದಾರೆ ಇಲ್ಲ ನೋಡಿ, ಮೇಲ್ಗಡೆನೂ ಇದೆ. ಅಂದರೆ ಇದು ಬೆಸ್ಟ್ ಅಂತಲೂ ಅನ್ಬೋದು. ಇದು ಈ ಥರ ವ್ಯೂ ಪಾಯಿಂಟು ಇಲ್ಲಿ ಚೆನ್ನಾಗಿದೆ. ನೀವು ನೆಕ್ಸ್ಟ್ ಟೈಮ್ ಬರೋಂಗಿದ್ರೆ ಈ ಥರ ರೂಮ್ನ ಅಂಜನಾ ಬೀಚ್ ಹತ್ರ ನೆಕ್ಸ್ಟು ಅಂದರೆ 2.4 ಕಿಲೋಮೀಟ್ರಲ್ಲೇ ಇದೆ. ಇದು ಟ್ರೈ ಮಾಡಿ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ರೂಮ್ ರೆಂಟು ಕಮ್ಮಿ ಸಿಗುತ್ತೆ, ಪಕ್ಕದಲ್ಲೇ ಬಾರು ಐತೆ, ಅಂದರೆ ಫುಡ್ಡು ಎಲ್ಲ ಸಿಗುತ್ತೆ, ಅಲ್ಲೇ ಸಿಗುತ್ತೆ, ಎಲ್ಲ ಎಂಜಾಯ್ ಮಾಡಿ ಹಂಗಿದ್ರೆ ಸೂಪರಾಗಿರುತ್ತೆ. ಇಲ್ಲಿ ಬಂದು ತಗೊಂಡೋಗಿ, ಇಲ್ಲಿ ರೆಸ್ಟೋರೆಂಟ್ಸಿಂದ ಹಿಡಿದು ಎಲ್ಲ ಇದೆ ನೋಡ್ಬೋದು. ಮರ್ತೋಗ್ಬಿಡಿ, ಇಲ್ಲಿ ಬರೋಂಗಿದ್ರೆ ನನಗಿಂತ ನೀವು ಯಾರು ಟ್ರೈ ಮಾಡಿದರೆ ನೀವು ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಚೆನ್ನಾಗಿದ್ರೆ ವೀಡಿಯೋ. ಸೊ ಈ ಹೋಟೆಲ್ ಬಂದ್ಬಿಟ್ಟು ನೋಡ್ತೀನಿ. ಬಿರಿಯಾನಿ ಬಂದ್ಬಿಟ್ಟು ಇಲ್ಲಿ ಎಷ್ಟಂದರೆ 150 ರೂಪೀಸು. ನಾವು ನಿನ್ನೆ ತಿಂದವಲ್ಲ ಬಿರಿಯಾನಿ ಬಂದ್ಬಿಟ್ಟು ಟೇಸ್ಟ್ ಚೆನ್ನಾಗಿಲ್ಲ. ಇವಾಗ ಊಟ ಮಾಡೋಣ ಹೇಳ್ಬಿಟ್ಟು ಇದೊಂದು ಬಿರಿಯಾನಿ ಶಾಪ್ ಸಿಕ್ಕೈತೆ. ಇದು ದಮ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಅಂತೈತೆ, ದಮ್ ಬಿರಿಯಾನಿ ಅಂತೈತೆ. ಬನ್ನಿ ಇವಾಗ ಟೇಸ್ಟ್ ಮಾಡೋಣ. ಒಂದು ಪ್ಲೇಟ್ ಬಂದ್ಬಿಟ್ಟು 150 ರೂಪೀಸ್ ಹೇಳಿದ್ದಾರೆ. ಟೇಸ್ಟ್ ಮಾಡಿಬಿಟ್ಟು ಯಾವ ಥರ ಇದೆ ಇಲ್ಲೊಂದು ರಿವ್ಯೂ ಮಾಡೋಣ, ಚೆನ್ನಾಗಿದೆಯಾ ಇಲ್ಲ ಅಂತ ಹೇಳ್ಬಿಟ್ಟು. ಫಸ್ಟ್ ಟೈಮ್ ನಾನು ತಿಂತಾ ಇರೋದು ಬಿರಿಯಾನಿ. ಆಮೇಲೆ ಗೋವಾದಲ್ಲಿ ಬಂದ್ಬಿಟ್ಟು ಊಟ ಚೆನ್ನಾಗಿರಲ್ಲ ಅಂತ ಇದ್ದಾರೆ. ಯಾವ ಥರ ಇರುತ್ತೆ ಟೇಸ್ಟ್ ಮಾಡಿಬಿಟ್ಟು ಊಟ ಹೇಳ್ತೀನಿ. ಫುಡ್ ಚೆನ್ನಾಗಿರತ್ತಾ ಇಲ್ಲ ಅಂತ ಮೇಲೆ ತುಂಬ ಜಾಗದಲ್ಲಿ ಚೆನ್ನಾಗಿರಲ್ಲ. ಅದಕ್ಕೆ ಟೇಸ್ಟ್ ಮಾಡಿ ಹೇಳ್ತೀನಿ ಯಾವ ಇದೆ ಅಂತ ಹೇಳ್ಬಿಟ್ಟು. ಯಾಕಂದರೆ ಗೋವಾದಲ್ಲಿ ಬಂದ್ಬಿಟ್ಟು ಫುಡ್ಡು ಚೆನ್ನಾಗಿರಲ್ಲ, ಡ್ರಿಂಕ್ಸ್ ಎಲ್ಲ ಕಮ್ಮಿ ಇರ್ತದೆ. ಲಾಸ್ಟ್ ಟೈಮ್ ನಾವು ನಿನ್ನೆ ಬಂದ್ಬಿಟ್ಟು ಒಂದು ಜಾಗದಲ್ಲಿ ಬಿರಿಯಾನಿ ತಿಂದೆ, ಬಾಗಾ ಬೀಚ್ ಹತ್ರ. ಇವಾಗ ಬಂದು ವಿಕ್ಟೋರಿಯಾ ಅಂತ ಹೇಳ್ಬಿಟ್ಟು ಒಂದು ಇದು ಸ್ಪಾಟ್ ಇದೆ ನೋಡಿ, ಅದು ಹೋಗ್ತಾ ಇರೋದು ನಾವು. ಅಲ್ಲಿಂದ ಇಲ್ಲಿಗೆ ಹತ್ರ 1 ಕಿಲೋಮೀಟರು. ಬಿರಿಯಾನಿ ತಿನ್ಕೊಂಡು ಹೋಗೋಣ, ಹೊಟ್ಟೆ ಇದೆ ಅನ್ನೋದು ಟೇಸ್ಟ್ ಮಾಡ್ತಾ ಇರೋದು ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ನೀವು ಯಾವತ್ತಾದ್ರೂ ಈ ಹೋಟೆಲಲ್ಲಿ ತಿಂದಿದ್ರೆ ಕಮೆಂಟ್ ಮಾಡಿ ನನಗೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಟೇಸ್ಟ್ ಮಾಡ್ತೀವಿ. ಇನ್ನು ಬಿರಿಯಾನಿ ಬೇರೆ ಬಂದಿಲ್ಲ, ಇಲ್ಲ ಅಲ್ಲಿ ರೆಡಿ ಮಾಡ್ತಾರೆ. ನಿನ್ನೆ ಬಂದುಬಿಟ್ಟು ಒಂದು ಹೆಂಗಿತ್ತಂದ್ರೆ ಬಿರಿಯಾನಿ ಅವ್ರು ಬೇಯಿಸ್ಬಿಟ್ಟು ಅವಾಗೆ ಪೀಸ್ ಹಾಕಿ ಇದು ಬಿಸಿ ಮಾಡಿ ಕೊಟ್ಟರು. ಬಿರಿಯಾನಿ ಕೊಟ್ಟಿದ್ದಾರೆ ಗ್ರೀನ್ ಆರೆಂಜ್ ವಿತ್ ಬ್ಲೂ ಕಲರು ಬಿರಿಯಾನಿ ಯಾವ ಥರ ಇದೆ ಟೇಸ್ಟ್ ಮಾಡೋಣ. ಫಸ್ಟು ಈ ಥರ ಬಿರಿಯಾನಿ ತಿಂತಾರೆ ನನ್ನ ಲೈಫಲ್ಲಿ ಫಸ್ಟ್ ಟೈಮ್. ಗ್ರೇವಿ ಕೆಳಗಡೆ ಐತೆ, ಬಟ್ ಕಲರ್ ಬಿರಿಯಾನಿ ಟೇಸ್ಟ್ ಮಾಡೋಣ. ಬಟ್ ರೈಸ್ ಎಲ್ಲ ಬಂದ್ಬಿಟ್ಟು ನಮ್ಮ ಶೆಫ್ ನೋಡಿ ಪಕ್ಕದಲ್ಲಿ ಕೂತ್ಕೊಳ್ಳೋರೆ. ಶೆಫ್ ಅವರೇ ಮಾಡಿರೋದು ಬಿರಿಯಾನಿ. ಟೇಸ್ಟ್ ಮಾಡೋಣ ಯಾವ ಥರ ಇದೆ ಅಂದ್ಬಿಟ್ಟು. ಪರವಾಗಿಲ್ಲ, ಬಿರಿಯಾನಿ ಚೆನ್ನಾಗೈತೆ. ಅಂದರೆ ನಿನ್ನೆಕ್ಕಿಂತ ಇವತ್ತು ಚೆನ್ನಾಗೈತೆ ಬಿರಿಯಾನಿ. ಇದು ಬಿರಿಯಾನಿ ಅನ್ಬೋದು, ನಿನ್ನೆ ಕೊಟ್ಟಿದ್ದು ಬಿರಿಯಾನಿ ಅಲ್ಲ. ಅಬ್ರು ಯಾಕೆ ಎಷ್ಟು ಟೇಸ್ಟು ಬಾಗುಂದ? 3 ಸ್ಟಾರಾ? ನೀನು ಎಷ್ಟು? ನಮ್ಮ ಫ್ರೆಂಡ್ ಇಲ್ಲಿ ಹೋಗಿದ್ದಾನೆ. ಎಷ್ಟು ಚೆನ್ನಾಗಿದೆ ನಾವು ಬಿರಿಯಾನಿ? ಪರವಾಗಿಲ್ಲ.
No competition is as ruthless as the esports World Cup. Its trophy system is no exception. ಬಿರಿಯಾನಿಯಲ್ಲಿ ಲೆಗ್ ಪೀಸಸ್ ಸಿಕ್ಬಿಟ್ಟೈತೆ. ಟೇಸ್ಟ್ ಮಾಡೋಣ ಲೆಗ್ ಪೀಸ್ ಯಾವ ಥರ, ಚಿಕನ್ ಯಾವ ಥರ ಇರುತ್ತೆ ಅಂದ್ಬಿಟ್ಟು. ಲಾಸ್ಟ್ ಟೈಮ್ ಚಿಕನ್ ಬಂದ್ಬಿಟ್ಟು ಚೆನ್ನಾಗಿದ್ದಿಲ್ಲ. ಈ ಚಿಕನ್ ಹೆಂಗಿರುತ್ತೆ ಅಂದರೆ ಟೇಸ್ಟ್ ಮಾಡೋಣ. ಬಿರಿಯಾನಿ ಏನೋ ಚೆನ್ನಾಗಿದೆ, ಚಿಕನ್ ಬಗ್ಗೆ ಟೇಸ್ಟ್ ಮಾಡ್ತೀವಿ. ಬ್ರೋ ಬೈದಿ ಇಲ್ಲ ಬ್ರೋ, ಹುಡುಕ್ಲೆ ಬ್ರೋ. ನೋಡಿ ಬಿರಿಯಾನಿ ಹಂಗೆ ಐತೆ, ಸ್ವಲ್ಪ ತಿಂದಿಲ್ಲ ಅಂದರೆ ಕೆಳಗಡೆ ಬಂದ್ಬಿಟ್ಟು ಮೇಲ್ಗಡೆ ಚೆನ್ನಾಗಿದೆ ಟೇಸ್ಟು, ಒಳಗಡೆ ಎಲ್ಲ ನೋಡಿ ಆ ಥರ ಇದೆ. ಚಿಕನ್ ಬೈದೇ ಇಲ್ಲ ನೋಡಿ, ಚಿಕನ್ ಇಲ್ಲಿ ಇಕ್ಕಿದ್ದೀನಿ ಸೈಡಲ್ಲಿ, ಬೈದೇ ಇಲ್ಲ. ಕೇಳಿದ್ದಕ್ಕೆ ಬೇರೆ ಪೀಸ್ ಕೊಟ್ಟವ್ರೆ ನೋಡಿ, ಹಂಗೆ ಐತೆ ಚಿಕನ್ ಪೀಸ್ ಮಾತ್ರ, ಚೆನ್ನಾಗೇ ಇಲ್ಲ ನೋಡಿ. ಇದು ಅಷ್ಟೇ ನೋಡಿ, ಹಂಗೆ ಎಲ್ಲ ಹಂಗಂಗೆ ಬಿಟ್ಬಿಟ್ಟಿದ್ದೀನಿ, ಯಾಕಂದರೆ ಟೇಸ್ಟ್ ಅದು ಚೆನ್ನಾಗಿಲ್ಲ. ನಮ್ಮ ಫ್ರೆಂಡ್ಸ್ ಎಲ್ಲ ತಿಂದವ್ರೆ, ಬಟ್ ನನಗೂ ಯಾಕೆ ಟೇಸ್ಟ್ ಇಲ್ಲ, ಬೈದಿಲ್ಲ ಚಿಕನ್ನು ನೋಡಿ. ಅವರು ಕುಕ್ ಮಾಡೋರು ಹೋಗ್ಬಿಟ್ಟವ್ರೆ, ಟೇಸ್ಟ್ ಇಲ್ಲ ಈ ಅಂಗಡಿನಲ್ಲಿ ಬಿರಿಯಾನಿ ತಿನ್ನೋದಕ್ಕೆ. ಇಲ್ಲಿ ಗೋವಾಗೆ ಬಂದರೆ ಸಾಕು, ಈ ಗೋವಾಗೆ ಬಂದರೆ ಸಾಕು, ಫುಡ್ ಅಂದರೆ ಕಷ್ಟ ಅಂತ ಇರ್ತಾರಲ್ಲ, ನಿಜವಾಗ್ಲೂ ಅದೇನೋ ತುಂಬ ಕರೆಕ್ಟು. ಈ ಫುಡ್ ನೋಡಿ ಪಕ್ಕದಲ್ಲೈತೆ, ಬಟ್ ತಿನ್ನೋದಕ್ಕೆ ಆಗ್ತಾ ಇಲ್ಲ. ಟೇಸ್ಟ್ ಅಂತೂ ನಿಜವಾಗ್ಲೂ ದ ವರ್ಸ್ಟ್ ಅನ್ಬೋದು. ಮೇಲ್ಗಡೆ ಮಾತ್ರ ಕಲರ್ ರೈಸ್ ಹಾಕಿದೆ ನೋಡಿ, ಫಸ್ಟು ಮೇಲ್ಗಡೆ ಚೆನ್ನಾಗಿರುತ್ತೆ, ಒಳಗಡೆ ಬಂದ್ಬಿಟ್ಟು ಮಸಾಲೆ ಇರುತ್ತಲ್ಲ, ಆ ಮಸಾಲ ಅಂತೂ ಚೆನ್ನಾಗೇ ಇರಲ್ಲ. 3 ಸ್ಟಾರ್ ಅಲ್ಲ, ಇತ್ತು 1 ಸ್ಟಾರ್ ಕೊಟ್ಟರೆ ಕಮ್ಮಿನೇ. ಅದೇ 150 ರೂಪೀಸ್ 1 ಪ್ಲೇಟ್ ಬಿರಿಯಾನಿ, ಸುಮ್ಮನೆ ಹೊಟ್ಟೆ ತುಂಬಾನೇ ಏನಿಲ್ಲ. ನೀವೆಲ್ಲ ನನಗೆ ಗೊತ್ತಿದ್ದಂಗೂ ವಡಾಪಾವ್ ತಿಂದು, ವಡಾಪಾವ್ ಅಂದರೆ ಸಖತ್ತಾಗಿರುತ್ತೆ. ವಡಾಪಾವ್ ನಾನು ಬೀಚಲ್ಲಿ ತಿನ್ನಲ್ಲ, ಬಾಣ ಬೀಚ್ ಹತ್ರ, ಆ ಥರ ವಡಾಪಾವ್ ಇಲ್ಲ ಟೀ ಕುಡ್ಕೊಂಡು ಇದ್ಬಿಡಿ, ಅದೇ ಚೆನ್ನಾಗಿರುತ್ತೆ. ಇದು ಬಿರಿಯಾನಿ ಎಲ್ಲ ಟ್ರೈ ಮಾಡೋಕ್ಕೆ ಹೋಗ್ತೀನಿ ಅಂದರೆ ನನಗಂತೂ ಆಗೋದೇ ಇಲ್ಲ. ದ ವರ್ಸ್ಟ್ ಬಿರಿಯಾನಿ ಅಂತಲೇ ಹೇಳ್ಬೋದು ಇದು. ಗೋವಾನಲ್ಲಿ ದ ವರ್ಸ್ಟ್ ಬಿರಿಯಾನಿ ಅಂದ್ರೇ ನೋಡಿ ತೋರಿಸ್ತೀನಿ. 2 ಪ್ಲೇಸಸ್ ಬಿರಿಯಾನಿ ತಿಂದು ಟೇಸ್ಟ್ ಮಾಡಿದೆ, 2 ಪ್ಲೇಸಲ್ಲಿ ಇದೇ ಥರ ಇದೆ ಬಿರಿಯಾನಿ. ವರ್ಸ್ಟ್ ಅಂದರೆ ವೇಸ್ಟ್. ಮಿಷನು ಬಿರಿಯಾನಿ ತಿನ್ನೋ ಸರ್ಕಲಲ್ಲಿ ಈ ಕಡೆ ಹೋದರೆ ಅಂಜನಾ ಬೀಚು, ಈ ಕಡೆ ಹೋದರೆ ಬಾಗಾ ಬೀಚ್. ಇವಾಗ ನಾವು ಬಾಗಾ ಬೀಚ್ ರೂಟ್ ಕಡೆ ಹೋಗ್ತಾ ಇರೋದು. ಬಾಗಾ ಬೀಚು ಬರುತ್ತೆ, ವಿಯೆಟ್ನಾಮ್ ಅಲ್ಲೇ ಬರುತ್ತೆ. ವಿಯೆಟ್ನಾಮ್ 2.4 ಕಿಲೋಮೀಟರ್, ಬಾಗಾ ಬೀಚ್ ಬಂದ್ಬಿಟ್ಟು 5.5 ಕಿಲೋಮೀಟರ್ ಇರುತ್ತೆ. ಆ ಮುಂದ್ಗಡೆ ಬಂದ್ಬಿಟ್ಟು ವಾಷಿಂಗ್ ಮಿಷನು kg ಲೆಕ್ಕದಲ್ಲಿ ತೊಗೊತಾರಂದ್ರೆ ನಾವು ಬೆಸ್ಟ್ ಅಂದರೆ ಬೆಸ್ಟು. ನಿಮ್ಮ ಕೈ ಬೇಕಾಗಲ್ಲ, ಬ್ಯಾಚುಲರ್ ಆಗಿದ್ದರೆ ಅಲ್ಲಿ ಕೊಟ್ಟರೆ ಕೊಡ್ತಾರೆ. ಇವಾಗ ಇಲ್ಲಿಂದ ಬಂದ್ಬಿಟ್ಟು 2.7 ಕಿಲೋಮೀಟರ್ ಐತೆ ವಿಯೆಟ್ನಾಮ್ ಬೀಚ್ ಬಂದ್ಬಿಟ್ಟು. 1 ಡೇನಲ್ಲಿ ಎಷ್ಟು ವೀಡಿಯೋ ಆಗುತ್ತೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಅಷ್ಟು ವೀಡಿಯೋ ಎಕ್ಸ್ಪ್ಲೋರ್ ಮಾಡ್ತಾ ಇರೋದು. ಬಿರಿಯಾನಿ ಅದು ತೋರಿಸೋದು ನನ್ನ ಸರ್ಕಲಲ್ಲಿ ತಿನ್ನೋಕ್ಕೆ ಒಬ್ಬರಿಗೆ ಚೆನ್ನಾಗಿರಲ್ಲ. ಇಲ್ಲಿ ಬಸ್ಸು ಅವೈಲೇಬಲ್ ಇರ್ತದೆ, ಆದರೆ ಬಸ್ಸು ಬಂದು ಟೈಮಿಂಗ್ಸಲ್ಲಿ ಇರ್ತದೆ. ಬಸ್ ಸ್ಟಾಪಿಂದ ಹಿಡಿದು ಎಲ್ಲ ಐತೆ ಇಲ್ಲಿ, ಬಟ್ ಟೈಮಿಂಗ್ಸಲ್ಲಿ ಇರಬೇಕು. ಬಟ್ ನಮ್ಮ ಟೈಮ್ಗೆ ಸಿಗತ್ತಂತ ನಮಗೂ ಗೊತ್ತಾಗಲ್ಲ. ಅದಕ್ಕೆ ಇದೇ ರೋಡು ಸ್ಟ್ರೈಟು ಇಲ್ಲಿಂದ ಬಂದುಬಿಟ್ಟು ಪಾಪ್ಲಿ ಐತಿ ತೋರಿಸಿದ್ನಲ್ಲ ಹೋಟೆಲು, ಆ ಹೋಟೆಲಿಂದ ಸ್ಟ್ರೈಟ್ ಒಂದೇ ರೋಡ್ ಬಂದರೆ ನಿಮಗೆ ವಿಯೆಟ್ನಾಮ್ ಬೀಚ್ ಸಿಗುತ್ತೆ. ವಿಯೆಟ್ನಾಮ್ ಬೀಚ್ ಬಂದುಬಿಟ್ಟು ಟೈಮ್ ಬಂದುಬಿಟ್ಟು 4:30 ಆಗ್ತದೆ. ವಿಯೆಟ್ನಾಮ್ ಬೀಚ್ ನಾವು ಬಾಗಾಗ ಹೋಗಬೇಕು, ಆಸ್ಪೋಡಿ ಗಾಮ ಹೋಗಬೇಕು. ನಮ್ಮ ಟೈಮ್ ಬಂದುಬಿಟ್ಟು 11 o'clock ಐತೆ. ಅಷ್ಟು ಆದಷ್ಟು ಬೇಗ ಇದು ನೋಡಿಕೊಂಡು ನಾವು ಹೋಗ್ಬೇಕಾಗಿರೋದು. ಇದು ನೋಡಬೇಕು. ಮತ್ತು ಇನ್ನೊಂದು ಫೋಟೋ ಕವರ್ ಮಾಡ್ತೀನಿ, ಆದಷ್ಟು ನಾನು ಟ್ರೈ ಮಾಡ್ತೀನಿ. ಗಾಳಿ ಯಾತ್ರ ಬರ್ತಿದೆ ಅಂದರೆ ನಾವು ಗಿಡಗಳೆಲ್ಲ ಇಷ್ಟೊಂದು ಶೇಕ್ ಆಗ್ತಿದೆ ಅಂದರೆ ಪಕ್ಕದಲ್ಲೇ ಬೀಚಿನ ವಾಟರ್ ಫ್ಲೋ ಆಗ್ತಿದೆ, ನಮ್ಮೆಲೆ ಅಧಿಕ ಬೀಳ್ತೈತೆ. ಯಾಕೆಂದರೆ ಫುಲ್ಲು ಚಳಿ ಅಂದರೆ ಚಳಿ. ಈ ಥರ ವಿಯೆಟ್ನಾಮ್ ಬೀಚು ನೆಕ್ಸ್ಟ್ ಲೆವೆಲ್ ಅನ್ಬೋದು. ಅಲ್ಲಿ ಹೋಗಿರೋ ಫಾಲ್ಸಲ್ಲಿ ಇಲ್ಲಿ ಬರ್ತಾಯಿದೆ ನೀರು ಇಲ್ಲಿ ಬರ್ತಾಯಿದೆ. ಬೀಚಿಂದ ಮಳೆ ನಮ್ಮ ಮೇಲೆ ಬಿಡ್ತಾಯಿದ್ದು, ಬೀಚ್ ಮೇಲೆ ಬಿಡ್ತಾಯಿದೆ. ನನ್ನ ಚಳಿ ಅಂದರೆ ಸಿಕ್ಕಾಪಟ್ಟೆ ಚಳಿ ಆಗ್ತಿದೆ. ವಿಯೆಟ್ನಾಮ್ ಬೀಚಲ್ಲಿ ನೋಡ್ಬೋದು. ವಿಯೆಟ್ನಾಮ್ ಬೀಚ್ ಹೋಗೋದೆ ನೋಡಿ, ಆ ಥರ ಇದೆ ಬೀಚು. ಕಲ್ಬಿಟ್ಟು ಹಾಕಿದ್ದಾರೆ. ವಿಯೆಟ್ನಾಮ್ ಬೀಚ್ ಚೆನ್ನಾಗಿದೆ, ಅದರಿಂದ ಇದು ಸಖತ್ತಾಗೈತೆ. ಇರ್ಬೋದು ವಿಯೆಟ್ನಾಮ್ ಬೀಚು ನೆಕ್ಸ್ಟ್ ಲೆವೆಲ್ ಅಂತ ಅನ್ಬೋದು. ನೆಕ್ಸ್ಟ್ ಟೈಮ್ ಯಾವುದೋ ಒಂದು ವಿಸಿಟ್ ಆದರೆ ನೋಡಿ, ಆದರೆ ರೈನಿ ಸೀಸನಲ್ಲಿ ಬರೋಕ್ಕೆ ಹೋಗಬೇಡಿ. ಎಲ್ಲ ಕಡೆ ಡೆಡ್ಲೈನ್ ಪಾಯಿಂಟ್ ಹಾಕಿದ್ದಾರೆ. ಬಾಯಿಲಿಂದ ಮಾತೇ ಬರ್ತಾ ಇಲ್ಲ. ಮಾಡೋಕ್ಕಾಗ್ತಿಲ್ಲ ನೋಡಿ, ಏನಕ್ಕೂ ಆಗ್ತಾ ಇಲ್ಲ ನಮ್ಮ ಬಸ್ಸಲ್ಲಿ. ಇದು ಹೋಗ್ತೈತೆ ಆ ಥರ ಐತೆ. ಬಟ್ ತುಂಬ ಚೆನ್ನಾಗೈತೆ ಬೀಚ್ ಮಾತ್ರ.
ಚೆನ್ನಾಗಿರುತ್ತೆ. ಆಮೇಲೆ ನಿಂತ್ಕೊಂಡು ಇವ್ರು ಎಲ್ಲಿಂದ ಬಂದಿದ್ದಾರೆ ಅಂದರೆ ವಿಯೆಟ್ನಾಮಿಂದ ಬಂದಿದ್ದಾರೆ. ಅಂದರೆ ವಿಯೆಟ್ನಾಮ್ ರೀತಿಯಾಗಿ ಅದು ನೇಮ್ ವಾಟ್ ಇಸ್ ಯೋರ್ ನೇಮ್? ರಾಧಾ. एक ही सिंगल बहुत लोग आते हैं. How it is Vietnam beach in Goa? Vietnam beach how it is? Beach how it is? ये Vietnam beach है. अच्छा है देखने अच्छा है. किधर घूमते हैं? कल हम देखा. कब देखा? परसों देखा. अभी क्या क्या देखा ये दिन? हाँ फोर्ट देखा. बहुत अच्छा है गाँव में प्लेसेस. अच्छा है. ಬೋಟಿಂಗ್ ಏನಾದರೂ ಹೋಗ್ಬೇಕಂದ್ರೂ ಇಲ್ಲಿ ನೋಡಿಸ್ತೀನಿ ನೋಡಿ. ಬೋಟಿಂಗ್ ಎಷ್ಟಾಗುತ್ತೆ, ಬಟ್ ಈ ಟೈಮಲ್ಲಿ ಹೋಗೋಕ್ಕಾಗಲ್ಲ. ಮಳೆ ಬೇರೆ ಬೀಳ್ತಾ ಇದೆ, ಅಲೆಗಳು ಬೇರೆ ಬರ್ತಾ ಇದೆಯಲ್ಲ, ಅದಕ್ಕಂತಲೇ ಹೋಗೋಕ್ಕಾಗಲ್ಲ. ಪರ್ ಪರ್ಸನ್ ಎಷ್ಟಾಗುತ್ತೆ ಏನು ಅಂತ ಬಿಟ್ಟು ಇಲ್ಲೆಲ್ಲ ಹಾಕಿದೆ ನೋಡಿ. ಬೋಟಿಂಗು, ಸ್ಕೂಬಾ ಡ್ರೈವಿಂಗು ಎಲ್ಲ ನೋಡಿ. 500 ಸ್ಟಾರ್ಟಿಂಗ್ ಪ್ರೈಸ್ ಅಂತ ಇದೆ. पैकेज ಬರ್ತಿತ್ತು 2500 रुपीस ಆಗುತ್ತೆ. बोटिंग ओपन है क्या? क्यों? बारिश आ रही. वो क्या क्या प्राइसेस है? स्टार्टिंग प्राइसेस. ಅವ್ರ ಲೈಫ್ ಕಾರ್ಡ್ ಅಂತ ಇವಾಗ ಓಪನ್ ಇಲ್ಲ ನೋಡಿಬೋದು. ಇಲ್ಲೊಂದು ಟೆಂಪಲ್ ಬೇರೆ ಇದೆ, ಹನುಮಾನ್ ಟೆಂಪಲ್ ಚಿಕ್ಕದಾಗಿ. ಈ ಬೀಚಿಂದ ನಮಗೆ ಗಾಲಿಗೆ ಮಳೆ ಬೀಳ್ತಾ ಇರೋದು ವಿಯೆಟ್ನಾಮ್ ಬೀಚಲ್ಲಿ. ಟೈಮ್ ಆಗಿದೆ 5 o'clock ಮೇಲೆ ಆಗ್ತಿದೆ. ಅದಕ್ಕಂತ ನಾವು ಮನೆಗೆ ಹೋಗ್ತಾ ಇದ್ದೀವಿ. ನಾವಿನ್ನ ವೀಡಿಯೋನ ಎಂಡ್ ಮಾಡ್ತೇವೆ ವಿಯೆಟ್ನಾಮಲ್ಲಿ. ಯಾಕಂದರೆ 1 ನಿಮಿಷಕ್ಕೆ ಒಂದೊಂಥರ ಮಳೆ ಬೀಳ್ತಾ ಇದೆ. ವಿಯೆಟ್ನಾಮ್ ಬರೋರಿಗೆ ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ, ಯಾಕಂದರೆ ರಾಕ್ಸ್ ಎಲ್ಲ ಇದೆ. ಅದಕ್ಕಂತ ಮಳೆ ತುಂಬ ಜೋರಾಗಿ ಬರ್ತಿದೆ. ನನ್ನ ವೀಡಿಯೋದು ಇಷ್ಟ ಆದರೆ ಇವತ್ತಿನ ದಿನ ಏನೇನು ನೋಡೋದು ಅಂತೆಲ್ಲ ನಿಮ್ಗೊಂದು ಚಾನಲ್ ಒಂದು ಫುಲ್ ವೀಡಿಯೋ ಇವತ್ತೆಲ್ಲ ಏನೇನು ನೋಡ್ಬೋದು ಅಂತ ಹೇಳ್ಬಿಟ್ಟು ಗಾಡಿ ರೆಂಟಿಗೆ ತೊಗೊಂಡ್ರೆ ಒಂದು 3 to 4 ಪ್ಲೇಸಸ್ ಕವರ್ ಮಾಡ್ಬೋದು ನೀವು. ಅಷ್ಟೇ ಮಾಡೋಕ್ಕಾಗೋದು, ತುಂಬಾ ಮಾಡೋಕ್ಕಾಗಲ್ಲ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಿಶೋರ್ ಅಚ್ಚುತ ನನ್ನ ಚಾನಲ್ಗೆ ಮಿಸ್ ಮಾಡಿದೆ. ಬೆಲ್ ಐಕನ್ ನೋಡಿಕೊಂಡ್ರೆ ಎಲ್ಲ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ನಿಮಗೆ. ಹೋಗ್ತಾರೆ ಸ್ಪೀಡು ಎಷ್ಟೊತ್ತಿಗೆ ಗಾಡಿ ಕೊಡಬೇಕಂದ್ರೆ ರಿಟರ್ನು ಟ್ರೈನ್ ಬಂದ್ಬಿಟ್ಟು 11 o'clock ಗಾಡಿ ರಿಟರ್ನ್ ಕೊಡಬೇಕಾಗಿರೋದು ಬಿಟ್ಟು ಇನ್ನು 1 hour ಇದೆ ಟೈಮು. ಇನ್ನು 21 ಕಿಲೋಮೀಟರ್ ಹೋಗ್ಬೇಕಂದ್ರೆ 49 ಮಿನಿಟ್ಸ್ ಆಗುತ್ತೆ. ಸ್ವಲ್ಪ ಲೇಟ್ ಆದರೆ ಇದೇ ನಾವು ವಾಸ್ಕೋಡಿ ಈಗ ಮಾತ್ರ ಹೋಗ್ಬಿಟ್ಟು ನಾವು ಊಟ ಮಾಡ್ಕೊಂಡು ಆಮೇಲೆ ಹೋಗೋಣ. ಇದೊಂದು ರೆಸ್ಟೋರೆಂಟ್ ಐತೆ. ಈ ರೆಸ್ಟೋರೆಂಟಲ್ಲಿ ಯಾವ ಥರ ಇರುತ್ತೆ, ಎಲ್ಲ ರೆಸ್ಟೋರೆಂಟಲ್ಲಿ ಟೇಸ್ಟ್ ಚೆನ್ನಾಗಿಲ್ಲ. ಈ ರೆಸ್ಟೋರೆಂಟಲ್ಲಿ ಟೇಸ್ಟ್ ಯಾವ ಥರ ಇರುತ್ತೆ ಅಂತ ನಾವು ಟೇಸ್ಟ್ ಮಾಡಿಬಿಟ್ಟು ಆಮೇಲೆ ಹೇಳ್ತೀನಿ. ಯಾಕಂದರೆ ಎಲ್ಲ ಕಡೆ ತಿನ್ನೋಲ್ಲ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದುಬಿಟ್ಟು ನಾವೇನು ಬುಕ್ ಮಾಡಿದ್ವಿ ಒಂದು ಎಗ್ ನೂಡಲ್ಸ್ ಏನೋ ಬುಕ್ ಮಾಡಿ, ಎಗ್ ನೂಡಲ್ಸ್ ಚಿಕನ್ ನೂಡಲ್ಸ್ ಬುಕ್ ಮಾಡಿದ್ವಿ. ಇನ್ನು ಬರುತ್ತೆ ಟೇಸ್ಟ್ ಮಾಡಿಬಿಟ್ಟು ಎಲ್ಲ ಕಡೆ ಚೆನ್ನಾಗಿಲ್ಲ ಅಂತಾನೆ ಇಲ್ಲೇ ಹೆಂಗಿರ್ತದೆ ಅಂತ ಹೇಳ್ಬಿಟ್ಟು ಲಾಸ್ಟ್ ವಾಸ್ಕೋಡಿ ಈಗ ಬಂದುಬಿಟ್ಟು ಎಗ್ ನೂಡಲ್ಸ್ ಫ್ರೈಡ್ ರೈಸ್ ಅಂತ ಇಸ್ಕೊಂಡಿದ್ದೀವಿ. ಟೇಸ್ಟ್ ಮಾಡ್ತೀವಿ ಯಾವ ಥರ ಇದೆ ಅಂದ್ಬಿಟ್ಟು. ಯಾಕಂದರೆ ಇದು ಲಾಸ್ಟಿಗೆ ನಮ್ಗೆ 11 ಗಂಟೆ ಟ್ರೈನ್ ಐತೆ. ಇವಾಗ 8 o'clock ಆಗ್ತಿದೆ ಟೈಮು. ಇವಾಗ ಗಾಡಿನ ರಿಟರ್ನ್ ಕೊಟ್ಟು ಊಟ ಮಾಡಬೇಕು. ಗಾಡಿ ರಿಟರ್ನ್ ಕೊಟ್ಟು ಮಳೆ ಬರ್ತೈತೆ. ಅದಕ್ಕಂತ ನಿಲ್ಲಿಸಿದಾರಲ್ಲ, ಅದಕ್ಕಂತ ಉದಯಕ್ಕೆ ಊಟ ಮಾಡ್ಕೊಂಡು ಗಾಡಿ ಕೊಟ್ಬಿಡು ಅಂತ ಅವ್ರು ಫೋನ್ ಮಾಡಿದ್ದೀವಿ. ನನಗೆ ಬರುತ್ತೆ ನಾವು ಟೇಸ್ಟ್ ಆಗಿಬಿಟ್ಟು ಅದಕ್ಕೆ ಫುಡ್ ರೈಸ್ ಎಷ್ಟು ಟೇಸ್ಟ್ ಮಾಡೋಲ್ಲ ಅಂತ ಹೇಳ್ಬಿಟ್ಟು ಟೇಸ್ಟ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಎಲ್ಲ ಕಡೆ ಫುಡ್ಡು ಚೆನ್ನಾಗಿದ್ದಿಲ್ಲ. ಚೆನ್ನಾಗಿತ್ತು ನಿಜವಾಗ್ಲೂ. ಅಂದರೆ ಇವರು ಚೈನೀಸ್ ಅವ್ರು ಮಾಡಿದ್ರು, ನಮ್ಮ ಬೆಂಗಳೂರಲ್ಲಿ ಮಾಡ್ತಲ್ಲ ಅದೇ ಥರ ಟೇಸ್ಟ್ ಟ್ರೈ ಮಾಡಿದರೆ ಸರಳಾಗಿತ್ತು. ಸಕಾಲಾಗಿತ್ತು. ಇದು ಕಾಸ್ಟ್ ವಿಷಯಕ್ಕೆ ಬಂದರೆ ಇದು ಹಾಫ್ ಪ್ಲೇಟ್ ಅಂತ. ಇದು 80 rupees, ಫುಲ್ ಪ್ಲೇಟ್ ಬಂದು 130 rupees ಆಗುತ್ತೆ. हाफ प्लेट परवाइल ये किलो में तो तुम होते हैं मुझे बोलो भी खाया अच्छा नहीं है. तुम गोवा में तुम्हारा टेस्ट अच्छा है भाई, अच्छा लगता है. किधर भी बागा बीच में सभी जगह में खाना खाया अच्छा नहीं है. इधर ही खाया अच्छा नहीं है. तुम्हारा टेस्ट अच्छा है. किधर था भाई ये दुकान? तुम्हारा नाम क्या? कृष्णा. कितना वर्ष से इधर काम कर रहे हैं? 6 साल में. तुम्हारा नाम? तुम्हारा नाम कृष्णा. अच्छा करता खाना. किधर भी खाया टेस्ट नहीं है. इधर टेस्ट आया. फर्स्ट टाइम प्लेट भी खाली हो गया. ಬ್ರೋ ಇವ್ರು ಬಂದ್ಬಿಟ್ಟು ಊಟ ಮಾಡಿದ್ರು ನೋಡಿ, ಸಖತ್ತಾಗಿತ್ತು. ಬೇರೆ ಎಲ್ಲೇ ತಿಂದು ವಾಸ್ಕೋಡಿ ಗಾಮಕ್ಕಿಂತ
ಬ್ರಿಡ್ಜ್ ಹತ್ರ ಅಲ್ಲಿ ಮುಂದೆ ಬಂದರೆ ಸಾಕು ಹೋಟೆಲ್ ನಾನು ತೋರಿಸ್ತೀನಿ. ಎಲ್ಲಿ ಊಟ ಚೆನ್ನಾಗಿಲ್ಲ, ಇಲ್ಲಿ ಮಾತ್ರ ಸಖತ್ತಾಗಿತ್ತು. ನಾನು ಚೆನ್ನಾಗಿ ತಿಂದೆ. ನಮ್ಮ ಫ್ರೆಂಡ್ನ ಕೇಳೋಣ, ಯಾವ ಥರ ಹೋಗ್ತೀವಿ ಊಟ? ಸಕ್ಕತ್ತಾಗಿತ್ತು ಬ್ರೋ. ಎಲ್ಲರೂ ಹುಡುಗ ಚೆನ್ನಾಗಿ ಮಾಡಿದ, ಚೆನ್ನಾಗಿಲ್ಲ, ದೊಡ್ಡ ಚೆನ್ನಾಗಿತ್ತು ಊಟ. ಅದಕ್ಕೆ ಫುಲ್ ಹಾಫ್ ಪ್ಲೇಟ್ ಬಂದುಬಿಟ್ಟು 80 ರುಪೀಸ್ ಆಯಿತು, ಫುಲ್ ಪ್ಲೇಟ್ ಬಂದುಬಿಟ್ಟು 120 ರುಪೀಸ್ ಏನೋ.